ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ. ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಡೀ ದೇಶದಲ್ಲಿ ಈ ಸಮಯದಲ್ಲಿ ಹಬ್ಬಗಳ ಸಂಭ್ರಮ ಮನೆ ಮಾಡಿದೆ. ನಾವೆಲ್ಲರೂ ಕೆಲವು ದಿನಗಳ ಹಿಂದೆ ದೀಪಾವಳಿಯನ್ನು ಆಚರಿಸಿದ್ದೇವೆ ಮತ್ತು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಛಠ್ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಮನೆಗಳಲ್ಲಿ ಠೇಕುವಾವನ್ನು ತಯಾರಿಸಲಾಗುತ್ತಿದೆ. ಹಲವೆಡೆ ಘಾಟ್ಗಳನ್ನು ಸಿಂಗರಿಸಲಾಗುತ್ತಿದೆ. ಮಾರುಕಟ್ಟೆಗಳು ಕಳೆಗಟ್ಟಿವೆ. ಎಲ್ಲೆಡೆ ಶ್ರದ್ಧೆ, ಆತ್ಮೀಯತೆ ಮತ್ತು ಪರಂಪರೆಯ ಸಂಗಮ ಕಂಡುಬರುತ್ತಿದೆ. ಛಠ್ ವ್ರತವನ್ನು ಆಚರಿಸುವ ಮಹಿಳೆಯರು ಈ ಹಬ್ಬಕ್ಕಾಗಿ ಸಿದ್ಧತೆ ನಡೆಸುವ ಸಮರ್ಪಣೆ ಮತ್ತು ಭಕ್ತಿಯು ಬಹಳ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ಛಠ್ ಮಹಾಪರ್ವವು ಸಂಸ್ಕೃತಿ, ಪ್ರಕೃತಿ ಮತ್ತು ಸಮಾಜದ ನಡುವಿನ ಗಾಢವಾದ ಏಕತೆಯ ಪ್ರತಿಬಿಂಬವಾಗಿದೆ. ಛಠ್ ಘಾಟ್ಗಳಲ್ಲಿ ಸಮಾಜದ ಪ್ರತಿಯೊಂದು ವರ್ಗವೂ ಒಟ್ಟಿಗೆ ನಿಂತಿರುತ್ತದೆ. ಈ ದೃಶ್ಯವು ಭಾರತದ ಸಾಮಾಜಿಕ ಏಕತೆಯ ಅತ್ಯಂತ ಸುಂದರ ಉದಾಹರಣೆಯಾಗಿದೆ. ನೀವು ದೇಶ ಮತ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಅವಕಾಶ ಸಿಕ್ಕರೆ ಛಠ್ ಉತ್ಸವದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಒಂದು ಅನನ್ಯ ಅನುಭವವನ್ನು ಸ್ವತಃ ಅನುಭವಿಸಿ. ನಾನು ಛಠಿ ಮಾತೆಗೆ ನಮಿಸುತ್ತೇನೆ. ಎಲ್ಲ ದೇಶವಾಸಿಗಳಿಗೆ, ವಿಶೇಷವಾಗಿ ಬಿಹಾರ, ಜಾರ್ಖಂಡ್ ಮತ್ತು ಪೂರ್ವಾಂಚಲದ ಜನರಿಗೆ ಛಠ್ ಮಹಾಪರ್ವದ ಶುಭಾಶಯಗಳನ್ನು ಕೋರುತ್ತೇನೆ. ಸ್ನೇಹಿತರೆ, ಹಬ್ಬಗಳ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ. ಈ ಬಾರಿ ಹಬ್ಬದ ಸಡಗರವನ್ನು ಇನ್ನಷ್ಟು ಹೆಚ್ಚಿಸಿದ ದೇಶದ ಸಾಧನೆಗಳನ್ನು ನಾನು ಪತ್ರದಲ್ಲಿ ಉಲ್ಲೇಖಿಸಿದ್ದೆ. ನನ್ನ ಪತ್ರಕ್ಕೆ ಉತ್ತರವಾಗಿ ದೇಶದ ಅನೇಕ ನಾಗರಿಕರು ನನಗೆ ತಮ್ಮ ಸಂದೇಶಗಳನ್ನು ಕಳುಹಿಸಿದ್ದಾರೆ. ನಿಜವಾಗಿಯೂ ಆಪರೇಷನ್ ಸಿಂಧೂರ್ ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆಯಿಂದ ಬೀಗುವಂತೆ ಮಾಡಿದೆ. ಈ ಬಾರಿ ಒಂದು ಕಾಲದಲ್ಲಿ ಮಾವೋವಾದಿ ಭಯೋತ್ಪಾದನೆಯ ಕತ್ತಲು ಆವರಿಸಿದ್ದ ಪ್ರದೇಶಗಳಲ್ಲಿಯೂ ಸಂತೋಷದ ದೀಪಗಳನ್ನು ಬೆಳಗಲಾಯಿತು. ಜನರು ತಮ್ಮ ಮಕ್ಕಳ ಭವಿಷ್ಯವನ್ನು ಸಂಕಷ್ಟಕ್ಕೆ ದೂಡಿದ್ದ ಆ ಮಾವೋವಾದಿ ಭಯೋತ್ಪಾದನೆಯನ್ನು ಬೇರು ಸಮೇತ ಕಿತ್ತೊಗೆಯಲು ಬಯಸುತ್ತಾರೆ. GST ಉಳಿತಾಯ ಉತ್ಸವದ ಬಗ್ಗೆಯೂ ಜನರಲ್ಲಿ ಬಹಳ ಉತ್ಸಾಹವಿದೆ. ಈ ಬಾರಿ ಹಬ್ಬಗಳಲ್ಲಿ ಮತ್ತೊಂದು ಸಂತಸದ ವಿಷಯ ಕಂಡುಬಂದಿದೆ. ಮಾರುಕಟ್ಟೆಗಳಲ್ಲಿ ಸ್ವದೇಶಿ ವಸ್ತುಗಳ ಖರೀದಿ ಅಭೂತಪೂರ್ವವಾಗಿ ಹೆಚ್ಚಾಗಿದೆ. ಜನರು ನನಗೆ ಕಳುಹಿಸಿರುವ ಸಂದೇಶಗಳಲ್ಲಿ ಈ ಬಾರಿ ತಾವು ಯಾವೆಲ್ಲ ಸ್ವದೇಶಿ ವಸ್ತುಗಳನ್ನು ಖರೀದಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ನಾನು ನನ್ನ ಪತ್ರದಲ್ಲಿ ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡುವಂತೆ ಆಗ್ರಹಿಸಿದ್ದೆ. ಇದಕ್ಕೂ ಕೂಡ ಜನರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಸ್ವಚ್ಛತೆ ಮತ್ತು ಸ್ವಚ್ಛತೆಯ ಪ್ರಯತ್ನಗಳ ಬಗ್ಗೆಯೂ ನನಗೆ ಬಹಳಷ್ಟು ಸಂದೇಶಗಳು ಬಂದಿವೆ. ನಾನು ನಿಮ್ಮೊಂದಿಗೆ ದೇಶದ ವಿವಿಧ ನಗರಗಳ ಬಹಳ ಸ್ಫೂರ್ತಿದಾಯಕವಾದ ಕಥೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ನಗರದಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಲು ಒಂದು ಅನನ್ಯ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಅಂಬಿಕಾಪುರದಲ್ಲಿ ಗಾರ್ಬೇಜ್ ಕೆಫೆಗಳನ್ನು ನಡೆಸಲಾಗುತ್ತಿದೆ. ಈ ಕೆಫೆಗಳು ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಪ್ರತಿಯಾಗಿ ಹೊಟ್ಟೆ ತುಂಬ ಊಟವನ್ನು ನೀಡುವ ಕೆಫೆಗಳಾಗಿವೆ. ಯಾರಾದರೂ ಒಬ್ಬ ವ್ಯಕ್ತಿ 1 kg ಪ್ಲಾಸ್ಟಿಕ್ ತೆಗೆದುಕೊಂಡು ಹೋದರೆ ಅವರಿಗೆ ಮಧ್ಯಾಹ್ನ ಅಥವಾ ರಾತ್ರಿಯ ಊಟ ಸಿಗುತ್ತದೆ ಮತ್ತು ಯಾರಾದರೂ ಅರ್ಧ kg ಪ್ಲಾಸ್ಟಿಕ್ ತೆಗೆದುಕೊಂಡು ಹೋದರೆ ಬೆಳಗಿನ ಉಪಹಾರ ಸಿಗುತ್ತದೆ. ಈ ಕೆಫೆಯನ್ನು ಅಂಬಿಕಾಪುರ ಮುನಿಸಿಪಲ್ ಕಾರ್ಪೊರೇಷನ್ ನಡೆಸುತ್ತದೆ. ಪ್ರೀತಿಯ ಸ್ನೇಹಿತರೆ, ಇದೇ ರೀತಿಯ ಅದ್ಭುತವನ್ನು ಬೆಂಗಳೂರಿನಲ್ಲಿ ಇಂಜಿನಿಯರ್ ಕಪಿಲ್ ಶರ್ಮಾ ಅವರು ಮಾಡಿದ್ದಾರೆ.
ಬೆಂಗಳೂರನ್ನು ಕೆರೆಗಳ ನಗರ ಎಂದು ಕರೆಯಲಾಗುತ್ತದೆ ಮತ್ತು ಕಪಿಲ್ ಅವರು ಇಲ್ಲಿ ಕೆರೆಗಳಿಗೆ ಹೊಸ ಜೀವ ನೀಡುವ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಕಪಿಲ್ ಅವರ ತಂಡವು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 40 ಬಾವಿಗಳು ಮತ್ತು 6 ಕೆರೆಗಳಿಗೆ ಪುನರ್ಜೀವನ ನೀಡಿದೆ. ವಿಶೇಷವೆಂದರೆ ಅವರು ತಮ್ಮ ಮಿಷನ್ನಲ್ಲಿ ಕಾರ್ಪೊರೇಟ್ಗಳು ಮತ್ತು ಸ್ಥಳೀಯ ಜನರನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಅವರ ಸಂಸ್ಥೆಯು ಮರಗಳನ್ನು ನೆಡುವ ಅಭಿಯಾನದಲ್ಲಿಯೂ ತೊಡಗಿಸಿಕೊಂಡಿದೆ. ಸ್ನೇಹಿತರೆ, ಅಂಬಿಕಾಪುರ ಮತ್ತು ಬೆಂಗಳೂರಿನ ಈ ಸ್ಫೂರ್ತಿದಾಯಕ ಉದಾಹರಣೆಗಳು ತೋರಿಸಿಕೊಡುವುದೇನೆಂದರೆ, ಮನಸ್ಸು ಮಾಡಿದರೆ ಬದಲಾವಣೆ ಖಂಡಿತವಾಗಿಯೂ ಬಂದೇ ಬರುತ್ತದೆ. ಸ್ನೇಹಿತರೆ, ಬದಲಾವಣೆಯ ಮತ್ತೊಂದು ಪ್ರಯತ್ನದ ಉದಾಹರಣೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಬೆಟ್ಟ ಮತ್ತು ಬಯಲು ಪ್ರದೇಶಗಳಲ್ಲಿ ಕಾಡುಗಳಿರುತ್ತವೆ. ಈ ಕಾಡುಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಅದೇ ರೀತಿಯ ಪ್ರಾಮುಖ್ಯತೆಯು ಸಮುದ್ರ ತೀರದಲ್ಲಿ ಮ್ಯಾಂಗ್ರೋವ್ಗಳಿಗೆ ಇರುತ್ತದೆ. ಮ್ಯಾಂಗ್ರೋವ್ಗಳು ಸಮುದ್ರದ ಉಪ್ಪು ನೀರು ಮತ್ತು ಜೌಗು ಪ್ರದೇಶದಲ್ಲಿ ಬೆಳೆಯುತ್ತವೆ ಮತ್ತು ಕಡಲ ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿವೆ. ಸುನಾಮಿ ಅಥವಾ ಸೈಕ್ಲೋನ್ನಂತಹ ವಿಪತ್ತುಗಳು ಬಂದಾಗ ಈ ಮ್ಯಾಂಗ್ರೋವ್ಗಳು ಬಹಳ ಸಹಾಯಕವಾಗುತ್ತವೆ. ಸ್ನೇಹಿತರೆ, ಗುಜರಾತಿನ ಅರಣ್ಯ ಇಲಾಖೆಯು ಮ್ಯಾಂಗ್ರೋವ್ಗಳ ಈ ಮಹತ್ವವನ್ನು ಅರಿತು ವಿಶೇಷ ಅಭಿಯಾನವನ್ನು ನಡೆಸುತ್ತಿದೆ. 5 ವರ್ಷಗಳ ಹಿಂದೆ ಅಹಮದಾಬಾದ್ ಸಮೀಪದ ಧೋಲೆರಾದಲ್ಲಿ ಅರಣ್ಯ ಇಲಾಖೆಯ ತಂಡಗಳು ಮ್ಯಾಂಗ್ರೋವ್ಗಳನ್ನು ನೆಡುವ ಕೆಲಸವನ್ನು ಪ್ರಾರಂಭಿಸಿದವು ಮತ್ತು ಇಂದು ಧೋಲೆರಾ ಕರಾವಳಿಯು 3500 ಹೆಕ್ಟೇರ್ಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಮ್ಯಾಂಗ್ರೋವ್ಗಳನ್ನು ಹೊಂದಿದೆ. ಈ ಮ್ಯಾಂಗ್ರೋವ್ಗಳ ಪರಿಣಾಮವು ಇಂದು ಇಡೀ ಪ್ರದೇಶದಲ್ಲಿ ಗೋಚರಿಸುತ್ತಿದೆ. ಜೊತೆಗೆ ಅಲ್ಲಿನ ಪರಿಸರ ವ್ಯವಸ್ಥೆಯಲ್ಲಿ ಡಾಲ್ಫಿನ್ಗಳ ಸಂಖ್ಯೆ ಹೆಚ್ಚಾಗಿದೆ. ಏಡಿಗಳು ಮತ್ತು ಇತರ ಜಲಚರ ಜೀವಿಗಳು ಕೂಡ ಹಿಂದಿಗಿಂತ ಹೆಚ್ಚು ಸಮೃದ್ಧವಾಗಿವೆ. ಇಷ್ಟೇ ಅಲ್ಲ, ಈಗ ಇಲ್ಲಿಗೆ ವಲಸೆ ಹಕ್ಕಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿವೆ. ಇದರಿಂದ ಅಲ್ಲಿನ ಪರಿಸರದ ಮೇಲೆ ಒಳ್ಳೆಯ ಪರಿಣಾಮ ಬೀರಿದೆ. ಧೋಲೆರಾದ ಮೀನುಗಾರರಿಗೂ ಕೂಡ ಲಾಭವಾಗುತ್ತಿದೆ. ಗೆಳೆಯರೇ, ಧೋಲೆರಾದ ಹೊರತಾಗಿ ಗುಜರಾತಿನ ಕಚ್ನಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ರೋವ್ ಪ್ಲಾಂಟೇಶನ್ ತುಂಬಾ ಭರದಿಂದ ಸಾಗುತ್ತಿದೆ. ಅಲ್ಲಿನ ಕೋರಿ ಕ್ರೀಕ್ನಲ್ಲಿ ಮ್ಯಾಂಗ್ರೋವ್ ಲರ್ನಿಂಗ್ ಸೆಂಟರ್ ಕೂಡ ಸ್ಥಾಪಿಸಲಾಗಿದೆ. ಪ್ರೀತಿಯ ಸ್ನೇಹಿತರೆ, ಇದು ಮರಗಿಡಗಳ ವಿಶಿಷ್ಟ ಲಕ್ಷಣವಾಗಿದೆ. ಸ್ಥಳ ಯಾವುದೇ ಇರಲಿ, ಅವು ಪ್ರತಿಯೊಂದು ಜೀವಿಯ ಒಳಿತಿಗಾಗಿ ಕೆಲಸ ಮಾಡುತ್ತವೆ. ಆದ್ದರಿಂದಲೇ ನಮ್ಮ ಗ್ರಂಥಗಳಲ್ಲಿ ಹೀಗೆ ಹೇಳಲಾಗಿದೆ, ಧನ್ಯ ಮಹಿರುಹಯೇಭ್ಯೋ ನಿರಾಶಾಂ ಯಾಂತಿ ನಾರ್ಥಿನಃ. ಯಾರನ್ನೂ ನಿರಾಶೆಗೊಳಿಸದ ಆ ಮರಗಳು ಮತ್ತು ಸಸ್ಯಗಳು ನಿಜಕ್ಕೂ ಧನ್ಯವಾಗಿವೆ. ನಾವು ಯಾವ ಪ್ರದೇಶದಲ್ಲಿ ವಾಸಿಸುತ್ತೇವೆಯೋ ಅಲ್ಲಿ ನಾವು ಕೂಡ ಖಂಡಿತವಾಗಿಯೂ ಮರಗಳನ್ನು ನೆಡಬೇಕು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಎನ್ನುವ ಅಭಿಯಾನವನ್ನು ನಾವು ಮತ್ತಷ್ಟು ಮುಂದುವರೆಸಬೇಕಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮನ್ ಕಿ ಬಾತ್ನಲ್ಲಿ ನಾವು ಚರ್ಚಿಸುವ ವಿಷಯಗಳಲ್ಲಿ ನನಗೆ ಅತ್ಯಂತ ತೃಪ್ತಿ ನೀಡುವ ವಿಷಯ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹೇಳುವುದೇನೆಂದರೆ, ಮನ್ ಕಿ ಬಾತ್ನಲ್ಲಿ ನಾವು ಚರ್ಚಿಸುವ ವಿಷಯಗಳು ಸಮಾಜಕ್ಕಾಗಿ ಒಳ್ಳೆಯದನ್ನು, ನವೀನವಾದದ್ದನ್ನು ಮಾಡಲು ಜನರಿಗೆ ಸ್ಫೂರ್ತಿ ನೀಡುತ್ತವೆ ಎನ್ನುವುದು. ಇದರಿಂದ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಹಲವು ಆಯಾಮಗಳು ಮುನ್ನೆಲೆಗೆ ಬರುತ್ತವೆ. ಸ್ನೇಹಿತರೆ, ನಿಮ್ಮಲ್ಲಿ ಹಲವರಿಗೆ ನೆನಪಿರಬಹುದು, ಅದೇನೆಂದರೆ ಸುಮಾರು 5 ವರ್ಷಗಳ ಹಿಂದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾರತೀಯ ತಳಿಯ ಶ್ವಾನ ಅಂದರೆ ನಾಯಿಗಳ ಬಗ್ಗೆ ಚರ್ಚಿಸಿದ್ದೆ. ನಾನು ದೇಶವಾಸಿಗಳೊಂದಿಗೆ ನಮ್ಮ ಭದ್ರತಾ ಪಡೆಗಳಿಗೂ ಭಾರತೀಯ ತಳಿಯ ನಾಯಿಗಳನ್ನು ಅಳವಡಿಸಿಕೊಳ್ಳುವಂತೆ ಆಗ್ರಹಿಸಿದ್ದೆ. ಏಕೆಂದರೆ ಅವು ನಮ್ಮ ಪರಿಸರ ಮತ್ತು ಸನ್ನಿವೇಶಗಳಿಗೆ ಅನುಗುಣವಾಗಿ ಹೆಚ್ಚು ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ನಮ್ಮ ಭದ್ರತಾ ಏಜೆನ್ಸಿಗಳು ಈ ನಿಟ್ಟಿನಲ್ಲಿ ಸಾಕಷ್ಟು ಶ್ಲಾಘನೀಯ ಪ್ರಯತ್ನಗಳನ್ನು ಮಾಡಿವೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತಿದೆ. BSF ಮತ್ತು
ಸಿಆರ್ಪಿಎಫ್ ತಮ್ಮ ದಳಗಳಲ್ಲಿ ಭಾರತೀಯ ತಳಿಯ ನಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸಿವೆ. ನಾಯಿಗಳ ತರಬೇತಿಗಾಗಿ ಇರುವ ಬಿಎಸ್ಎಫ್ನ ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಗ್ವಾಲಿಯರ್ನ ಟೇಕನ್ಪುರ್ನಲ್ಲಿದೆ. ಇಲ್ಲಿ ಉತ್ತರ ಪ್ರದೇಶದ ರಾಮಪುರ್ ಹೌಂಡ್, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮುಧೋಳ ಹೌಂಡ್ಗಳ ಮೇಲೆ ವಿಶೇಷವಾಗಿ ಗಮನ ಹರಿಸಲಾಗುತ್ತಿದೆ. ಈ ಸೆಂಟರ್ನಲ್ಲಿ ತರಬೇತುದಾರರು ತಂತ್ರಜ್ಞಾನ ಮತ್ತು ಆವಿಷ್ಕಾರದ ಸಹಾಯದಿಂದ ಶ್ವಾನಗಳಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡುತ್ತಿದ್ದಾರೆ. ವಿಶೇಷವೆಂದರೆ ಭಾರತೀಯ ತಳಿಯ ಶ್ವಾನಗಳ ವಿಶಿಷ್ಟ ಸಾಮರ್ಥ್ಯಗಳನ್ನು ಹೊರತರಲು ಅವುಗಳ ತರಬೇತಿ ಕೈಪಿಡಿಗಳನ್ನು ಮರುಬರೆಯಲಾಗಿದೆ. ಬೆಂಗಳೂರಿನಲ್ಲಿ ಸಿಆರ್ಪಿಎಫ್ನ ಡಾಗ್ ಬ್ರೀಡಿಂಗ್ ಅಂಡ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಮಾಂಗ್ರೇಲ್ಸ್ ಮುಧೋಳ ಹೌಂಡ್, ಕೊಂಬೈ ಮತ್ತು ಪಾಂಡಿಕೋನಾದಂತಹ ಭಾರತೀಯ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಸ್ನೇಹಿತರೆ, ಕಳೆದ ವರ್ಷ ಲಕ್ನೋದಲ್ಲಿ ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ಅನ್ನು ಆಯೋಜಿಸಲಾಗಿತ್ತು. ಆ ಸಮಯದಲ್ಲಿ ರಿಯಾ ಹೆಸರಿನ ಶ್ವಾನವು ಜನರ ಗಮನವನ್ನು ತನ್ನತ್ತ ಸೆಳೆದಿತ್ತು. ಇದು ಒಂದು ಮುಧೋಳ ಹೌಂಡ್ ಆಗಿದ್ದು ಇದನ್ನು ಬಿಎಸ್ಎಫ್ ಟ್ರೈನ್ ಮಾಡಿದೆ. ರಿಯಾ ಇಲ್ಲಿ ಅನೇಕ ಫಾರಿನ್ ಬ್ರೀಡ್ಗಳನ್ನು ಹಿಂದಿಕ್ಕಿ ಮೊದಲ ಬಹುಮಾನವನ್ನು ಗೆದ್ದಿತ್ತು. ಸ್ನೇಹಿತರೆ, ಈಗ ಬಿಎಸ್ಎಫ್ ತನ್ನ ಶ್ವಾನಗಳಿಗೆ ವಿದೇಶಿ ಹೆಸರುಗಳ ಬದಲು ಭಾರತೀಯ ಹೆಸರುಗಳನ್ನು ನೀಡುವ ಸಂಪ್ರದಾಯವನ್ನು ಪ್ರಾರಂಭಿಸಿದೆ. ನಮ್ಮ ದೇಶೀಯ ಶ್ವಾನಗಳು ಅದ್ಭುತ ಸಾಹಸವನ್ನು ಪ್ರದರ್ಶಿಸಿವೆ. ಕಳೆದ ವರ್ಷ ಛತ್ತೀಸ್ಗಢದ ಮಾವೋವಾದಿ ಪೀಡಿತ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಸಿಆರ್ಪಿಎಫ್ನ ಒಂದು ದೇಶಿ ಶ್ವಾನವು 8 ಕೆಜಿ ಸ್ಫೋಟಕವನ್ನು ಪತ್ತೆ ಹಚ್ಚಿತ್ತು. ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಈ ನಿಟ್ಟಿನಲ್ಲಿ ಮಾಡಿರುವ ಪ್ರಯತ್ನಗಳಿಗಾಗಿ ನಾನು ಅವುಗಳನ್ನು ಅಭಿನಂದಿಸುತ್ತೇನೆ. ಹಾಗೆ ನೋಡಿದರೆ ನಾನು ಅಕ್ಟೋಬರ್ 31ಕ್ಕಾಗಿಯೂ ಕಾಯುತ್ತಿದ್ದೇನೆ. ಇದು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಜಯಂತಿಯ ದಿನವಾಗಿದೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಗುಜರಾತ್ನ ಏಕತಾ ನಗರದಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಬಳಿ ವಿಶೇಷ ಸಮಾರಂಭಗಳನ್ನು ಆಯೋಜಿಸಲಾಗುತ್ತದೆ. ಇಲ್ಲಿಯೇ ಏಕತಾ ದಿವಸದ ಪೆರೇಡ್ ಕೂಡ ನಡೆಯುತ್ತದೆ ಮತ್ತು ಈ ಪೆರೇಡ್ನಲ್ಲಿ ಮತ್ತೊಮ್ಮೆ ಭಾರತೀಯ ಶ್ವಾನಗಳ ಸಾಮರ್ಥ್ಯದ ಪ್ರದರ್ಶನವಾಗಲಿದೆ. ನೀವು ಕೂಡ ಇದನ್ನು ಸಮಯ ಮಾಡಿಕೊಂಡು ತಪ್ಪದೇ ನೋಡಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸರ್ದಾರ್ ಪಟೇಲ್ ಅವರ 150ನೇ ಜಯಂತಿಯ ದಿನವು ಇಡೀ ದೇಶಕ್ಕೆ ಒಂದು ಬಹಳ ವಿಶೇಷವಾದ ಸಂದರ್ಭವಾಗಿದೆ. ಸರ್ದಾರ್ ಪಟೇಲ್ ಅವರು ಆಧುನಿಕ ಕಾಲದಲ್ಲಿ ರಾಷ್ಟ್ರದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ವಿರಾಟ ವ್ಯಕ್ತಿತ್ವದಲ್ಲಿ ಅನೇಕ ಗುಣಗಳು ಒಟ್ಟಿಗೆ ಸೇರಿದ್ದವು. ಅವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಭಾರತ ಮತ್ತು ಬ್ರಿಟನ್ ಎರಡೂ ಕಡೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಅವರು ತಮ್ಮ ಕಾಲದ ಅತ್ಯಂತ ಯಶಸ್ವಿ ವಕೀಲರಲ್ಲಿ ಒಬ್ಬರಾಗಿದ್ದರು. ಅವರು ವಕೀಲ ವೃತ್ತಿಯಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡಬಹುದಿತ್ತು. ಆದರೆ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಅವರು ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಸಮರ್ಪಿಸಿಕೊಂಡರು. ಖೇಡಾ ಸತ್ಯಾಗ್ರಹದಿಂದ ಹಿಡಿದು ಬೋರ್ಸದ್ ಸತ್ಯಾಗ್ರಹದವರೆಗೆ ಅನೇಕ ಚಳುವಳಿಗಳಲ್ಲಿ ಅವರ ಕೊಡುಗೆಯನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ಅಹಮದಾಬಾದ್ ಮುನಿಸಿಪಾಲಿಟಿಯ ಮುಖ್ಯಸ್ಥರಾಗಿ ಅವರ ಅಧಿಕಾರಾವಧಿಯೂ ಐತಿಹಾಸಿಕವಾಗಿತ್ತು. ಅವರು ಸ್ವಚ್ಛತೆ ಮತ್ತು ಸುಶಾಸನಕ್ಕೆ ಅತ್ಯುನ್ನತ ಆದ್ಯತೆ ನೀಡಿದ್ದರು. ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಯಾಗಿ ಅವರು ನೀಡಿದ ಕೊಡುಗೆಗಾಗಿ ನಾವೆಲ್ಲರೂ ಸದಾ ಅವರಿಗೆ ಋಣಿಯಾಗಿರುತ್ತೇವೆ. ಸ್ನೇಹಿತರೆ, ಸರ್ದಾರ್ ಪಟೇಲ್ ಅವರು ಭಾರತದ ಅಧಿಕಾರಶಾಹಿ ಚೌಕಟ್ಟಿಗೆ ಬಲವಾದ ಅಡಿಪಾಯವನ್ನು ಹಾಕಿದರು. ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಅವರು ಸಾಟಿಯಿಲ್ಲದ ಪ್ರಯತ್ನಗಳನ್ನು ಮಾಡಿದರು. ನಾನು ನಿಮ್ಮೆಲ್ಲರಲ್ಲಿ ಆಗ್ರಹಿಸುವುದೇನೆಂದರೆ, ಅಕ್ಟೋಬರ್ 31ರಂದು ಸರ್ದಾರ್ ಸಾಹೇಬರ ಜಯಂತಿಯ ನಿಮಿತ್ತ ದೇಶದಾದ್ಯಂತ ನಡೆಯಲಿರುವ ರನ್ ಫಾರ್ ಯುನಿಟಿಯಲ್ಲಿ ನೀವು ಕೂಡ ಭಾಗವಹಿಸಿ. ಆದರೆ ಒಬ್ಬರೇ ಅಲ್ಲ, ಎಲ್ಲರ ಜೊತೆಯಲ್ಲಿ ಭಾಗವಹಿಸಿ. ಒಂದು ರೀತಿಯಲ್ಲಿ ಇದು ಯುವಜನರ ಪ್ರಜ್ಞೆಗೆ ಒಂದು ಸಂದರ್ಭವಾಗಬೇಕು. ಏಕತೆಯ ಓಟವು ಒಗ್ಗಟ್ಟನ್ನು ಬಲಪಡಿಸುತ್ತದೆ. ಏಕತೆಯ ದಾರದಲ್ಲಿ ಭಾರತವನ್ನು ಹೆಣೆದ ಆ ಮಹಾನ್ ವ್ಯಕ್ತಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಇದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಚಹಾದೊಂದಿಗಿನ ನನ್ನ ನಂಟಿನ ಬಗ್ಗೆ ನೀವೆಲ್ಲರೂ ಬಲ್ಲಿರಿ. ಆದರೆ ಇಂದು ಮನ್ ಕಿ ಬಾತ್ನಲ್ಲಿ ಕಾಫಿಯ ಬಗ್ಗೆ ಏಕೆ ಚರ್ಚಿಸಬಾರದು ಎಂದು ಯೋಚಿಸಿದೆ. ನಿಮಗೆ ನೆನಪಿರಬಹುದು, ಕಳೆದ ವರ್ಷ
ನಾವು ಮನ್ ಕಿ ಬಾತ್ನಲ್ಲಿ ಅರಾಕು ಕಾಫಿ ಬಗ್ಗೆ ಮಾತನಾಡಿದ್ದೆವು. ಕೆಲವು ಸಮಯದ ಹಿಂದೆ ಒಡಿಶಾದ ಅನೇಕ ಜನರು ನನ್ನೊಂದಿಗೆ ಕೋರಾಪುಟ್ ಕಾಫಿಯ ಬಗ್ಗೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದರು. ಅವರು ನನಗೆ ಪತ್ರ ಬರೆದು ಮನ್ ಕಿ ಬಾತ್ನಲ್ಲಿ ಕೋರಾಪುಟ್ ಕಾಫಿಯ ಬಗ್ಗೆಯೂ ಚರ್ಚೆಯಾಗಲಿ ಎಂದು ಹೇಳಿದ್ದರು. ಸ್ನೇಹಿತರೆ, ಕೋರಾಪುಟ್ ಕಾಫಿಯ ರುಚಿ ಅದ್ಭುತವಾಗಿರುತ್ತದೆ ಎಂದು ನನಗೆ ತಿಳಿಸಲಾಗಿದೆ. ಮತ್ತು ಅಷ್ಟೇ ಅಲ್ಲ, ರುಚಿಯ ಜೊತೆಗೆ ಕಾಫಿ ಕೃಷಿಯು ಜನರಿಗೆ ಪ್ರಯೋಜನವನ್ನು ನೀಡುತ್ತಿದೆ. ಕೋರಾಪುಟ್ನಲ್ಲಿ ಕೆಲವರು ತಮಗಿರುವ ಉತ್ಸಾಹದಿಂದಾಗಿ ಕಾಫಿ ಕೃಷಿ ಮಾಡುತ್ತಿದ್ದಾರೆ. ಅವರು ಕಾರ್ಪೊರೇಟ್ ವಲಯದಲ್ಲಿ ಒಳ್ಳೆಯ ನೌಕರಿಯಲ್ಲಿದ್ದರು. ಆದರೆ ಅವರಿಗೆ ಕಾಫಿಯ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅದಕ್ಕಾಗಿಯೇ ಅವರು ಈ ಕ್ಷೇತ್ರವನ್ನು ಪ್ರವೇಶಿಸಿ ಈಗ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಫಿಯಿಂದಾಗಿ ಜೀವನದಲ್ಲಿ ಸುಖಕರ ಬದಲಾವಣೆ ಕಂಡುಕೊಂಡ ಅನೇಕ ಮಹಿಳೆಯರು ಇದ್ದಾರೆ. ಕಾಫಿಯಿಂದ ಅವರಿಗೆ ಗೌರವ ಮತ್ತು ಸಮೃದ್ಧಿ ಎರಡೂ ಲಭಿಸಿದೆ. ಸರಿಯಾಗಿಯೇ ಹೇಳಲಾಗಿದೆ, ಕೋರಾಪುಟ್ ಕಾಫಿ ಅತ್ಯಂತ ಸುಸ್ವಾದು, ಏಹಾ ಒಡಿಶಾರ ಗೌರವ್. ಸ್ನೇಹಿತರೆ, ವಿಶ್ವದಾದ್ಯಂತ ಭಾರತದ ಕಾಫಿ ಬಹಳ ಜನಪ್ರಿಯವಾಗುತ್ತಿದೆ. ಕರ್ನಾಟಕದ ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನವಿರಲಿ, ತಮಿಳುನಾಡಿನ ಪಳನಿ, ಶೇವರಾಯ್, ನೀಲಗಿರಿ ಮತ್ತು ಅಣ್ಣಾಮಲೈ ಪ್ರದೇಶಗಳಿರಲಿ, ಕರ್ನಾಟಕ ತಮಿಳುನಾಡು ಗಡಿಯಲ್ಲಿರುವ ಬಿಳಿಗಿರಿ ಪ್ರದೇಶವಿರಲಿ ಅಥವಾ ಕೇರಳದ ವಯನಾಡ್, ತಿರುವಾಂಕೂರು ಮತ್ತು ಮಲಬಾರ್ ಪ್ರದೇಶಗಳಿರಲಿ, ಭಾರತದ ಕಾಫಿಯ ವೈವಿಧ್ಯತೆ ನೋಡಲು ಅತ್ಯಂತ ಆಕರ್ಷಕವಾಗಿದೆ. ನಮ್ಮ ಈಶಾನ್ಯ ಭಾಗವು ಕಾಫಿ ಬೆಳೆಯುವಲ್ಲಿ ಮುನ್ನಡೆಯುತ್ತಿದೆ ಎಂದು ನನಗೆ ತಿಳಿದು ಬಂದಿದೆ. ಇದರಿಂದ ವಿಶ್ವದಾದ್ಯಂತ ಭಾರತೀಯ ಕಾಫಿಯ ಗುರುತು ಮತ್ತಷ್ಟು ಬಲಗೊಳ್ಳುತ್ತಿದೆ. ಅದಕ್ಕಾಗಿಯೇ ಕಾಫಿ ಪ್ರಿಯರು ಹೇಳುತ್ತಾರೆ, ಇಂಡಿಯಾಸ್ ಕಾಫಿ ಇಸ್ ಕಾಫಿ ಆಟ್ ಇಟ್ಸ್ ಫೈನೆಸ್ಟ್. ಇಟ್ ಈಸ್ ಬ್ರೂಡ್ ಇನ್ ಇಂಡಿಯಾ ಆ್ಯಂಡ್ ಲವ್ಡ್ ಬೈ ದ ವರ್ಲ್ಡ್. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ಮನ್ ಕಿ ಬಾತ್ನಲ್ಲಿ ನಮ್ಮೆಲ್ಲರ ಮನಸ್ಸಿಗೆ ಬಹಳ ಹತ್ತಿರವಿರುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಈ ವಿಷಯ ನಮ್ಮ ರಾಷ್ಟ್ರೀಯ ಹಾಡಾಗಿದೆ. ಭಾರತದ ರಾಷ್ಟ್ರೀಯ ಹಾಡು ಅಂದರೆ ವಂದೇ ಮಾತರಂ. ಇದು ಎಂತಹ ಗೀತೆ ಎಂದರೆ ಇದರ ಮೊದಲ ಶಬ್ದವೇ ನಮ್ಮ ಹೃದಯದಲ್ಲಿ ಭಾವನೆಗಳ ಹೊಳೆಯನ್ನು ಹರಿಸುತ್ತದೆ. ವಂದೇ ಮಾತರಂ. ಸ್ನೇಹಿತರೆ, ಈ ಒಂದು ಶಬ್ದದಲ್ಲಿ ಎಷ್ಟೊಂದು ಭಾವನೆಗಳಿವೆ, ಎಷ್ಟೊಂದು ಶಕ್ತಿ ಇದೆ. ಸಹಜವಾಗಿ ಇದು ನಮಗೆ ಭಾರತಾಂಬೆಯ ವಾತ್ಸಲ್ಯದ ಅನುಭವವನ್ನು ನೀಡುತ್ತದೆ. ಆತ್ಮೀಯರೇ, ಇದು ನಮಗೆ ಭಾರತಾಂಬೆಯ ಮಕ್ಕಳಾಗಿ ನಮ್ಮ ಜವಾಬ್ದಾರಿಗಳ ಅರಿವನ್ನು ಕೂಡ ಮೂಡಿಸುತ್ತದೆ. ಕಷ್ಟದ ಸಮಯದಲ್ಲಿ ವಂದೇ ಮಾತರಂ ಘೋಷಣೆಯು 140 ಕೋಟಿ ಭಾರತೀಯರನ್ನು ಏಕತೆಯ ಶಕ್ತಿಯಿಂದ ಬೆಸೆಯುತ್ತದೆ. ಸ್ನೇಹಿತರೆ, ರಾಷ್ಟ್ರಭಕ್ತಿ, ಭಾರತಾಂಬೆಯ ಮೇಲಿನ ಪ್ರೀತಿ ಇದು ಶಬ್ದಗಳನ್ನು ಮೀರಿದ ಭಾವನೆಯಾಗಿದ್ದರೆ, ವಂದೇ ಮಾತರಂ ಆ ಅಮೂರ್ತ ಭಾವನೆಗೆ ಮೂರ್ತ ಸ್ವರೂಪ ನೀಡುವ ಗೀತೆಯಾಗಿದೆ. ಇದನ್ನು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಶತಮಾನಗಳ ಗುಲಾಮಗಿರಿಯಿಂದ ಶಿಥಿಲಗೊಂಡಿದ್ದ ಭಾರತದಲ್ಲಿ ಹೊಸ ಚೈತನ್ಯವನ್ನು ತುಂಬಲು ರಚಿಸಿದರು. ವಂದೇ ಮಾತರಂ ಅನ್ನು 19ನೇ ಶತಮಾನದಲ್ಲಿ ರಚಿಸಲಾಗಿದ್ದರು. ಅದರ ಭಾವನೆಯು ಭಾರತದ ಸಾವಿರಾರು ವರ್ಷಗಳ ಹಳೆಯ ಅಮರ ಚೇತನದೊಂದಿಗೆ ಬೆಸೆದುಕೊಂಡಿತ್ತು. ವೇದಗಳು ಯಾವ ಭಾವವನ್ನು ಮಾತಾ ಭೂಮಿ ಪುತ್ರೋ ಅಹಂ ಪೃಥಿವ್ಯಾಃ ಸ್ಫುರಿಸಿ ಭಾರತೀಯ ನಾಗರಿಕತೆಗೆ ಅಡಿಪಾಯ ಹಾಕಿದ್ದವೋ, ಬಂಕಿಮಚಂದ್ರರು ವಂದೇ ಮಾತರಂ ರಚಿಸುವ ಮೂಲಕ ತಾಯ್ನಾಡು ಮತ್ತು ಅದರ ಮಕ್ಕಳ ನಡುವಿನ ಅದೇ ಸಂಬಂಧವನ್ನು ಭಾವನಾತ್ಮಕವಾಗಿ ಒಂದು ಮಂತ್ರದ ರೂಪದಲ್ಲಿ ಕಟ್ಟಿಕೊಟ್ಟರು. ಸ್ನೇಹಿತರೆ, ನಾನು ಇದ್ದಕ್ಕಿದ್ದಂತೆ ವಂದೇ ಮಾತರಂ ಬಗ್ಗೆ ಇಷ್ಟೊಂದು ಮಾತನಾಡುತ್ತಿರುವುದು ಏಕೆ ಎಂದು ನೀವು ಯೋಚಿಸುತ್ತಿರಬಹುದು. ವಾಸ್ತವವಾಗಿ ಕೆಲವೇ ದಿನಗಳಲ್ಲಿ, ಅಂದರೆ ನವೆಂಬರ್ 7ರಂದು ನಾವು ವಂದೇ ಮಾತರಂನ 150ನೇ ವರ್ಷದ ಉತ್ಸವಕ್ಕೆ ಪ್ರವೇಶಿಸುತ್ತಿದ್ದೇವೆ. 150 ವರ್ಷಗಳ ಹಿಂದೆ ವಂದೇ ಮಾತರಂ ರಚನೆಯಾಗಿತ್ತು ಮತ್ತು 1896ರಲ್ಲಿ
ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಇದನ್ನು ಹಾಡಿದ್ದರು. ಸ್ನೇಹಿತರೆ, ವಂದೇ ಮಾತರಂ ಗೀತೆಯನ್ನು ಹಾಡುವಾಗ ಕೋಟ್ಯಂತರ ದೇಶವಾಸಿಗಳು ಯಾವಾಗಲೂ ರಾಷ್ಟ್ರ ಪ್ರೇಮದ ಉತ್ತುಂಗವನ್ನು ಅನುಭವಿಸಿದ್ದಾರೆ. ವಂದೇ ಮಾತರಂ ಗೀತೆಯ ಪ್ರತಿ ಪದಗಳಲ್ಲಿ ನಮ್ಮ ತಲೆಮಾರುಗಳು ಭಾರತದ ಒಂದು ಜೀವಂತ ಮತ್ತು ಭವ್ಯ ರೂಪವನ್ನು ಕಂಡಿವೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ನಾವು ಇಂತಹದ್ದೇ ಭಾರತವನ್ನು ನಿರ್ಮಿಸಬೇಕಿದೆ. ವಂದೇ ಮಾತರಂ ನಮ್ಮ ಈ ಪ್ರಯತ್ನಗಳಲ್ಲಿ ಸದಾ ನಮ್ಮ ಪ್ರೇರಣೆಯಾಗಲಿದೆ. ಆದ್ದರಿಂದ ನಾವು ವಂದೇ ಮಾತರಂನ 150ನೇ ವರ್ಷವನ್ನು ಕೂಡ ಸ್ಮರಣೀಯವಾಗಿಸಬೇಕಿದೆ. ಮುಂದಿನ ಪೀಳಿಗೆಗಾಗಿ ಈ ಸಂಸ್ಕಾರದ ಸಿರಿಯನ್ನು ನಾವು ಮುಂದುವರೆಸಿಕೊಂಡು ಹೋಗಬೇಕಿದೆ. ಮುಂದಿನ ದಿನಗಳಲ್ಲಿ ವಂದೇ ಮಾತರಂಗೆ ಸಂಬಂಧಿಸಿದಂತೆ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಆತ್ಮೀಯರೇ, ವಂದೇ ಮಾತರವನ್ನು ಗೌರವದಿಂದ ಹಾಡಲು ನಾವೆಲ್ಲ ದೇಶವಾಸಿಗಳು ಸಹ ಸ್ವಯಂ ಪ್ರೇರಿತ ಪ್ರಯತ್ನಗಳನ್ನು ಮಾಡಬೇಕೆಂದು ನಾನು ಬಯಸುತ್ತೇನೆ. ನೀವು ನಿಮ್ಮ ಸಲಹೆಗಳನ್ನು #ವಂದೇ ಮಾತರಂ 150ರೊಂದಿಗೆ ನನಗೆ ತಪ್ಪದೇ ಕಳುಹಿಸಿ. #ವಂದೇ ಮಾತರಂ 150. ನಿಮ್ಮ ಸಲಹೆಗಳಿಗಾಗಿ ನಾನು ಕಾಯುತ್ತಿರುತ್ತೇನೆ ಮತ್ತು ನಾವೆಲ್ಲರೂ ಈ ಸಂದರ್ಭವನ್ನು ಐತಿಹಾಸಿಕವಾಗಿಸಲು ಕೆಲಸ ಮಾಡೋಣ. ನನ್ನ ಆತ್ಮೀಯ ದೇಶವಾಸಿಗಳೇ, ಸಂಸ್ಕೃತ ಎಂಬ ಹೆಸರನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವುದು ನಮ್ಮ ಧರ್ಮಗ್ರಂಥಗಳು, ವೇದಗಳು, ಈ ಉಪನಿಷತ್ತುಗಳು, ಪುರಾಣಗಳು, ಶಾಸ್ತ್ರಗಳು, ಪ್ರಾಚೀನ ಜ್ಞಾನ ಹಾಗೂ ವಿಜ್ಞಾನ, ಆಧ್ಯಾತ್ಮಿಕತೆ ಮತ್ತು ತತ್ವಶಾಸ್ತ್ರ. ಆದರೆ ಒಂದು ಕಾಲದಲ್ಲಿ ಇವೆಲ್ಲವುಗಳ ಜೊತೆಗೆ ಸಂಸ್ಕೃತವು ಸಂಭಾಷಣೆಯ ಭಾಷೆಯೂ ಆಗಿತ್ತು. ಆ ಯುಗದಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಸಂಸ್ಕೃತದಲ್ಲಿಯೇ ನಡೆಸಲಾಗುತ್ತಿತ್ತು. ನಾಟಕ ಪ್ರದರ್ಶನವೂ ಸಹ ಸಂಸ್ಕೃತದಲ್ಲಿಯೇ ನಡೆಯುತ್ತಿದ್ದವು. ಆದರೆ ದುರದೃಷ್ಟವಶಾತ್ ಗುಲಾಮಗಿರಿಯ ಕಾಲಘಟ್ಟದಲ್ಲಿಯೂ ಮತ್ತು ಸ್ವಾತಂತ್ರ್ಯದ ನಂತರವೂ ಸಂಸ್ಕೃತವು ನಿರಂತರವಾಗಿ ಉಪೇಕ್ಷೆಗೆ ಒಳಗಾಯಿತು. ಈ ಕಾರಣದಿಂದಾಗಿ ಯುವ ಪೀಳಿಗೆಯಲ್ಲಿ ಸಂಸ್ಕೃತದ ಬಗೆಗಿನ ಆಕರ್ಷಣೆಯೂ ಕಡಿಮೆಯಾಗುತ್ತಾ ಹೋಯಿತು. ಆದರೆ ಸ್ನೇಹಿತರೆ, ಈಗ ಕಾಲ ಬದಲಾಗುತ್ತಿದೆ. ಆದ್ದರಿಂದ ಸಂಸ್ಕೃತದ ಕಾಲವೂ ಬದಲಾಗುತ್ತಿದೆ. ಸಂಸ್ಕೃತಿ ಮತ್ತು ಸಾಮಾಜಿಕ ಮಾಧ್ಯಮ ಪ್ರಪಂಚವು ಸಂಸ್ಕೃತಕ್ಕೆ ಹೊಸ ಪ್ರಾಣವಾಯುವನ್ನು ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ಬಹಳ ಆಸಕ್ತಿದಾಯಕ ಕೆಲಸ ಮಾಡುತ್ತಿದ್ದಾರೆ. ನೀವು ಸಾಮಾಜಿಕ ಮಾಧ್ಯಮಕ್ಕೆ ಹೋದರೆ ನಿಮಗೆ ಅಂತಹ ಅನೇಕ ರೀಲ್ಸ್ ಕಾಣಸಿಗುತ್ತವೆ. ಅಲ್ಲಿ ಅನೇಕ ಯುವಕರು ಸಂಸ್ಕೃತದಲ್ಲಿ ಮತ್ತು ಸಂಸ್ಕೃತದ ಬಗ್ಗೆ ಮಾತನಾಡುವುದು ಕಾಣಿಸುತ್ತದೆ. ಅನೇಕರಂತೂ ತಮ್ಮ ಸಾಮಾಜಿಕ ಮಾಧ್ಯಮ ವಾಹಿನಿಯ ಮೂಲಕ ಸಂಸ್ಕೃತವನ್ನು ಕಲಿಸುತ್ತಾರೆ. ಅಂತಹವರ ಪೈಕಿ ಯುವ ಕಂಟೆಂಟ್ ಕ್ರಿಯೇಟರ್ ಸಹೋದರ ಯಶ್ ಸಾಲುಂಕೆ ಅವರು ಕೂಡ ಒಬ್ಬರು. ಯಶ್ ಅವರ ವಿಶೇಷತೆ ಏನೆಂದರೆ ಅವರು ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು ಮತ್ತು ಕ್ರಿಕೆಟಿಗರೂ ಹೌದು. ಸಂಸ್ಕೃತದಲ್ಲಿ ಮಾತನಾಡುತ್ತಾ ಕ್ರಿಕೆಟ್ ಆಡುವ ಅವರ ರೀಲನ್ನು ಜನರು ಬಹಳ ಇಷ್ಟಪಟ್ಟಿದ್ದಾರೆ. ನೀವು ಕೂಡ ಇದನ್ನು ಕೇಳಿ. ಪಶ್ಯತು ಅಹಂ ಕಥಂ ಕ್ರೀಡಾಮಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ತ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ. ಪ್ರಾತಃ ನೂತನಂ ಕಂದುಕಂ ಗೃಹ್ಣಾತು. ನಾರದಾದಿ ಯೋಗಿ ವೃಂದವಂದಿತಂ ದಿಗಂಬರಂ. ಇಮಂ ಕಂದುಕಂ ಸಾವಧಾನೇನ ಪಶ್ಯ ಚಷಟಕಾಯ ತಾಡಯ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವಂ ಭಜೆ. ಸ್ನೇಹಿತರೆ, ಕಮಲಾ ಮತ್ತು ಜಾಹ್ನವಿ ಎಂಬ ಇಬ್ಬರು ಸಹೋದರಿಯರ ಕೆಲಸವು ಅದ್ಭುತವಾಗಿದೆ. ಈ ಇಬ್ಬರು ಸಹೋದರಿಯರು ಆಧ್ಯಾತ್ಮಿಕತೆ, ತತ್ವಶಾಸ್ತ್ರ ಮತ್ತು ಸಂಗೀತದ ಕುರಿತು ಕಂಟೆಂಟ್ ಅನ್ನು ರಚಿಸುತ್ತಾರೆ. ಇದೇ ರೀತಿಯ ಮತ್ತೊಬ್ಬ ಯುವಕನ ಸಂಸ್ಕೃತ ಛಾತ್ರೋಹಂ ಎಂಬ ಚಾನೆಲ್ ಇನ್ಸ್ಟಾಗ್ರಾಂನಲ್ಲಿ ಇದೆ. ಈ ಚಾನೆಲ್ ನಡೆಸುವ ಯುವ ಸ್ನೇಹಿತ ಸಂಸ್ಕೃತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವುದಲ್ಲದೆ ಅವರು ಸಂಸ್ಕೃತದಲ್ಲಿ ಹಾಸ್ಯದ ವಿಡಿಯೋಗಳನ್ನು ಸಹ ಮಾಡುತ್ತಾರೆ. ಯುವಕರು ಸಂಸ್ಕೃತದಲ್ಲಿರುವ ಈ ವಿಡಿಯೋಗಳನ್ನು ಬಹಳ ಇಷ್ಟಪಡುತ್ತಾರೆ.
ನಿಮ್ಮಲ್ಲಿ ಅನೇಕ ಸ್ನೇಹಿತರು ಸಮಸ್ತಿಯವರ ವಿಡಿಯೋಗಳನ್ನು ಕೂಡ ನೋಡಿರಬಹುದು. ಸ್ನೇಹಿತರೆ, ಸಮಸ್ತಿಯವರು ಸಂಸ್ಕೃತದಲ್ಲಿ ತಮ್ಮ ಹಾಡುಗಳನ್ನು ವಿವಿಧ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಾರೆ. ಇನ್ನೊಬ್ಬ ಯುವಕ ಭಾವೇಶ್ ಭೀಮ್ನಾಥನಿ. ಭಾವೇಶ್ ಅವರು ಸಂಸ್ಕೃತ ಶ್ಲೋಕಗಳು, ಆಧ್ಯಾತ್ಮಿಕ ದರ್ಶನ ಮತ್ತು ಸಿದ್ಧಾಂತಗಳ ಬಗ್ಗೆ ಮಾತನಾಡುತ್ತಾರೆ. ಸ್ನೇಹಿತರೆ, ಭಾಷೆಯು ಯಾವುದೇ ನಾಗರಿಕತೆಯ ಮೌಲ್ಯಗಳು ಮತ್ತು ಸಂಪ್ರದಾಯಗಳ ವಾಹಕವಾಗಿರುತ್ತದೆ. ಸಂಸ್ಕೃತವು ಈ ಕರ್ತವ್ಯವನ್ನು ಸಾವಿರಾರು ವರ್ಷಗಳ ಕಾಲ ನಿರ್ವಹಿಸಿದೆ. ಈಗ ಸಂಸ್ಕೃತಕ್ಕಾಗಿಯೂ ಕೆಲವು ಯುವಕರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದನ್ನು ನೋಡುವುದು ಸಂತೋಷದ ಸಂಗತಿಯಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ನಾನು ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಕರೆದೊಯ್ಯುತ್ತೇನೆ. ನೀವು 20ನೇ ಶತಮಾನದ ಆರಂಭಿಕ ಕಾಲಘಟ್ಟವನ್ನು ಕಲ್ಪಿಸಿಕೊಳ್ಳಿ. ಆ ಸಮಯದಲ್ಲಿ ಬಹಳಷ್ಟು ಕಾಲದವರೆಗೆ ಸ್ವಾತಂತ್ರ್ಯದ ಭರವಸೆಯೇ ಇರಲಿಲ್ಲ. ಇಡೀ ಭಾರತದಲ್ಲಿ ಬ್ರಿಟಿಷರು ಶೋಷಣೆಯ ಎಲ್ಲ ಎಲ್ಲೆಗಳನ್ನು ಮೀರಿದ್ದರು ಮತ್ತು ಆ ಕಾಲದಲ್ಲಿ ಹೈದರಾಬಾದಿನ ದೇಶಭಕ್ತ ಜನರಿಗೆ ದಬ್ಬಾಳಿಕೆಯ ಕಾಲವು ಇನ್ನೂ ಭಯಾನಕವಾಗಿತ್ತು. ಅವರು ಕ್ರೂರಿ ಮತ್ತು ನಿರ್ದಯಿ ನಿಜಾಮನ ದೌರ್ಜನ್ಯಗಳನ್ನು ಸಹ ಸಹಿಸಬೇಕಾಗಿತ್ತು. ಬಡವರು, ವಂಚಿತರು ಮತ್ತು ಆದಿವಾಸಿ ಸಮುದಾಯಗಳ ಮೇಲಿನ ದೌರ್ಜನ್ಯಕ್ಕೆ ಯಾವುದೇ ಮಿತಿಯೇ ಇರಲಿಲ್ಲ. ಅವರ ಭೂಮಿಯನ್ನು ಕಸಿದುಕೊಳ್ಳಲಾಗುತ್ತಿತ್ತು. ಅದರ ಜೊತೆಗೆ ಭಾರೀ ತೆರಿಗೆಯನ್ನು ಕೂಡ ವಿಧಿಸಲಾಗುತ್ತಿತ್ತು. ಅವರು ಈ ಅನ್ಯಾಯವನ್ನು ವಿರೋಧಿಸಿದರೆ ಅವರ ಕೈಗಳನ್ನೇ ಕತ್ತರಿಸಲಾಗುತ್ತಿತ್ತು. ಸ್ನೇಹಿತರೆ, ಅಂತಹ ಕಠಿಣ ಸಮಯದಲ್ಲಿ ಸುಮಾರು 20 ವರ್ಷದ ಯುವಕನೊಬ್ಬ ಈ ಅನ್ಯಾಯದ ವಿರುದ್ಧ ನಿಂತಿದ್ದನು. ಇಂದು ಒಂದು ವಿಶೇಷ ಕಾರಣಕ್ಕಾಗಿ ನಾನು ಆ ಯುವಕನ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೇನೆ. ಅವನ ಹೆಸರನ್ನು ಹೇಳುವ ಮೊದಲು ನಾನು ಅವನ ವೀರತೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಸ್ನೇಹಿತರೆ, ಆ ಕಾಲದಲ್ಲಿ ನಿಜಾಮನ ವಿರುದ್ಧ ಒಂದು ಮಾತು ಮಾತನಾಡುವುದು ಅಪರಾಧವಾಗಿತ್ತು. ಆ ಯುವಕನು ಸಿದ್ದಿಕಿ ಎಂಬ ನಿಜಾಮನ ಅಧಿಕಾರಿಗೆ ಬಹಿರಂಗ ಸವಾಲು ಹಾಕಿದ್ದನು. ನಿಜಾಮನು ಸಿದ್ದಿಕಿಯನ್ನು ರೈತರ ಬೆಳೆಗಳನ್ನು ವಶಪಡಿಸಿಕೊಳ್ಳಲು ಕಳುಹಿಸಿದ್ದನು. ಆದರೆ ದೌರ್ಜನ್ಯದ ವಿರುದ್ಧದ ಈ ಹೋರಾಟದಲ್ಲಿ ಆ ಯುವಕನು ಸಿದ್ದಿಕಿಯನ್ನು ಕೊಂದು ಹಾಕಿದನು. ಅವನು ಬಂಧನದಿಂದ ತಪ್ಪಿಸಿಕೊಳ್ಳುವುದರಲ್ಲಿಯೂ ಯಶಸ್ವಿಯಾದನು. ನಿಜಾಮನ ದಬ್ಬಾಳಿಕೆಯ ಪೊಲೀಸರಿಂದ ತಪ್ಪಿಸಿಕೊಂಡು ಆ ಯುವಕನು ಅಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಅಸ್ಸಾಂ ತಲುಪಿದನು. ಸ್ನೇಹಿತರೆ, ನಾನು ಯಾರ ಬಗ್ಗೆ ಚರ್ಚಿಸುತ್ತಿದ್ದೇನೆಂದರೆ ಅವರೇ ಮಹಾನ್ ವ್ಯಕ್ತಿ ಕೊಮರಂ ಭೀಮ್. ಈಗ ಅಕ್ಟೋಬರ್ 22ರಂದೇ ಅವರ ಜನ್ಮ ಜಯಂತಿಯನ್ನು ಆಚರಿಸಲಾಗಿದೆ. ಕೊಮರಂ ಭೀಮ್ ಅವರ ಆಯಸ್ಸು ಬಹಳ ದೀರ್ಘವಾಗಿರಲಿಲ್ಲ. ಅವರು ಕೇವಲ 40 ವರ್ಷಗಳ ಕಾಲ ಮಾತ್ರ ಬದುಕಿದ್ದರು. ಆದರೆ ತಮ್ಮ ಜೀವಿತಾವಧಿಯಲ್ಲಿ ಅವರು ಅಸಂಖ್ಯಾತ ಜನರ, ವಿಶೇಷವಾಗಿ ಆದಿವಾಸಿ ಸಮಾಜದ ಹೃದಯದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದರು. ಅವರು ನಿಜಾಮನ ವಿರುದ್ಧ ಹೋರಾಡುತ್ತಿದ್ದ ಜನರಲ್ಲಿ ಹೊಸ ಶಕ್ತಿಯನ್ನು ತುಂಬಿದರು. ಅವರು ತಮ್ಮ ವ್ಯೂಹಾತ್ಮಕ ಕೌಶಲ್ಯಕ್ಕಾಗಿಯೂ ಹೆಸರುವಾಸಿಯಾಗಿದ್ದರು. ನಿಜಾಮನ ಆಳ್ವಿಕೆಗೆ ಅವರು ಬಹಳ ದೊಡ್ಡ ಸವಾಲಾಗಿದ್ದರು. 1940ರಲ್ಲಿ ನಿಜಾಮನ ಜನರು ಅವರ ಹತ್ಯೆ ಮಾಡಿದ್ದರು. ಯುವಕರು ಅವರ ಬಗ್ಗೆ ಸಾಧ್ಯವಾದಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಎಂದು ನಾನು ಆಗ್ರಹಿಸುತ್ತೇನೆ. ಕೊಮರಂ ಭೀಮ್ ಕಿ నా వినమ్ర నివాళి ఆయన్ ప్రజల హృదయాల్లో ಎಪ್ಪಟಿಕಿ ನಿಲಿಚಿ ಉಂಟಾರು. ಸ್ನೇಹಿತರೆ, ಮುಂದಿನ ತಿಂಗಳ 15ನೇ ತಾರೀಖಿನಂದು ನಾವು ಜನಜಾತಿಯ ಗೌರವ ದಿವಸವನ್ನು ಆಚರಿಸಲಿದ್ದೇವೆ. ಇದು ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿಯ ಶುಭ ಸಂದರ್ಭವಾಗಿದೆ. ನಾನು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಬುಡಕಟ್ಟು ಸಮುದಾಯದ ಹಕ್ಕುಗಳಿಗಾಗಿ ಅವರು ಮಾಡಿದ ಕೆಲಸವು ಹೋಲಿಸಲಾಗದ್ದು. ನನಗೆ ಜಾರ್ಖಂಡ್ನಲ್ಲಿರುವ ಭಗವಾನ್ ಬಿರ್ಸಾ ಮುಂಡಾ ಅವರ ಗ್ರಾಮ ಉಲಿಹಾತುಗೆ ಹೋಗುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ನಾನು ಅಲ್ಲಿನ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ನಮಿಸಿದ್ದೆ. ಭಗವಾನ್ ಬಿರ್ಸಾ ಮುಂಡಾ ಮತ್ತು ಕೊಮರಂ ಭೀಮ್ ಅವರಂತೆಯೇ ನಮ್ಮ ಆದಿವಾಸಿ ಸಮುದಾಯಗಳಲ್ಲಿ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ನೀವು ಅವರ ಬಗ್ಗೆ ಖಂಡಿತವಾಗಿ ಓದಬೇಕು ಎಂಬುದು
ನನ್ನ ಆಗ್ರಹ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಮನ್ ಕಿ ಬಾತ್ ಕಾರ್ಯಕ್ರಮಕ್ಕಾಗಿ ನೀವು ಕಳುಹಿಸಿದ ಅಸಂಖ್ಯಾತ ಸಂದೇಶಗಳು ನನಗೆ ತಲುಪುತ್ತವೆ. ಅನೇಕರು ಈ ಸಂದೇಶಗಳಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರತಿಭಾವಂತ ವ್ಯಕ್ತಿಗಳ ಬಗ್ಗೆ ಚರ್ಚಿಸುತ್ತಾರೆ. ನಮ್ಮ ಪುಟ್ಟ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿಯೂ ನವೀನ ಕಲ್ಪನೆಗಳ ಮೇಲೆ ಕೆಲಸ ನಡೆಯುತ್ತಿದೆ ಎಂದು ಓದಿ ನನಗೆ ಬಹಳ ಸಂತೋಷವಾಗಿದೆ. ಸೇವಾ ಮನೋಭಾವದಿಂದ ಸಮಾಜವನ್ನು ಬದಲಾಯಿಸುವಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಅಥವಾ ಗುಂಪುಗಳು ನಿಮಗೆ ತಿಳಿದಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಎಂದಿನಂತೆ ನಿಮ್ಮ ಸಂದೇಶಗಳಿಗಾಗಿ ಕಾಯುತ್ತಿರುತ್ತೇನೆ. ಮುಂದಿನ ತಿಂಗಳು ನಾವು ಮನ್ ಕಿ ಬಾತ್ನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕೆಲವು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಾನು ನಿಮ್ಮಿಂದ ವಿದಾಯ ಕೋರುತ್ತೇನೆ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.